ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಸಮರ್ಪಕ ಉದ್ಯೋಗ ಖಾತ್ರಿ ಕೆಲಸ ನೀಡುವಂತೆ ಹಾಗೂ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ತಪ್ಪಿಸಿ ಸರ್ಕಾರದಿಂದ ರೈತರಿಗೆ ಸಾಲ ಸೌಲಭ್ಯ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಉದ್ಯೋಗ ಖಾತ್ರಿ ಕಾಯಕ ಜೀವಿಗಳ ಸಂಘಟನೆಯ ನೇತೃತ್ವದಲ್ಲಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಉದ್ಯೋಗ ಖಾತ್ರಿ ಕಾರ್ಮಿಕರು ಹಾಗೂ ಮಹಿಳೆಯರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಕೆಲ ಕಡೆ ಉದ್ಯೋಗ ಖಾತ್ರಿ ಕೆಲಸ ಆರಂಭವೇ ಆಗ್ತಿಲ್ಲ. ಇದರಿಂದ ಉದ್ಯೋಗ ಖಾತ್ರಿ ಕೆಲಸ ನಂಬಿ ಬದುಕು ಸಾಗಿಸುತ್ತಿರುವ ಕೂಲಿಕಾರರ ಬದುಕು ಬೀದಿಗೆ ಬಂದಂತಾಗಿದೆ. ಹೀಗಾಗಿ ಕೂಡಲೇ ಸಮರ್ಪಕ ಕೆಲಸ ನೀಡುವಂತೆ ಆಗ್ರಹಿಸಿ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಎಲ್ಲರಿಗೂ ಉದ್ಯೋಗ ಖಾತ್ರಿ ಕೆಲಸ ಸಿಗಲೇಬೇಕು. ಮಾರ್ಚ್ 31ರ ತನಕ 3 ದಿನ ಕೆಲಸ ಸಿಗಲೇಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಕೆಲವೇ ಸಂಘಟನೆಗಳಿಂದ ಫೀಲ್ಡ್ಗೆ ಹೋಗಿ ಕೆಲಸ ಮಾಡುವಂತ, ಪ್ರತಿದಿನ ಜನರಿಗೆ ಸಂಘಟನೆ ಮಾಡುವಂತ ನಮ್ಮ ಸಂಘಟನೆಗಳವ ನಮ್ಮ ಸಮಸ್ಯೆಗಳನ್ನು ಕೇಳಿ ಅಂತ ನಾವು ವಿನಂತಿಯನ್ನ ಮಾಡಿದೆವು. ಮೊನ್ನೆ ದಿನ ಸರ್ ಹೇಳಿದ್ರು, ಬರ್ರಿ ನಿಮ್ ಸಮಸ್ಯೆ ಏನದ ಮಾತಾಡ್ರಿ ಅಂದಿರು. ನಮ್ಗೆ ಬರ್ಲಿಕ್ಕೆ ಆಗಿದ್ದಿಲ್ಲ. ಆದ್ರೆ ಇವತ್ತು ಇಲ್ಲಿ ಯಾರು ಗಡಬಡ್ ಮಾಡ್ಬೇಡಿ, ಇಷ್ಟು ಚಂದ ಕೂಡ್ರಿ. ನಾವು ಬರ್ರಿ, ನಿಮ್ ಬಿಸಿಲಾಗ ಬರ್ತೀವಿ. ಬಿಸಿಲ ಕೂತವ್ರು ನೆಳ್ಳಕ್ ಕೂಡ್ರಿ. ನಿಮ್ಗೆ ಯಾರಿಗೂ ಬಿಸಿಲಾಗ ಕೂರಿಸುವ ಇಚ್ಛೆ ಇಲ್ಲ, ಪಾಂಡ್ರೆ ಬರ್ರಿ, ಆಯ್ತಾ? ಸೊ ಈಗ ಸರ್ ಅವರಿಗೆ ಮನವಿ ಪತ್ರ ನಾವು ಮ್ಯಾಲ ಕೊಟ್ಟಿದ್ದೆವು. ಅದ್ರ ಹಿಂದ್ಗಡೆ ಸಮಸ್ಯೆಗಳು ಸರ್ ಓದ್ಕೊಂಡಾರ ಅಂತ ನಾನು ಭಾವಿಸ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ಒಂದೊಂದನ್ನೇ ವಿವರಣೆ ಮಾಡಬಹುದು. ಈ ಇಷ್ಟು ಸಮಸ್ಯೆಗಳವ ಸರ್. ಆಕ್ಚುಲಿ ನಮ್ಮಲ್ಲಿ ಇವತ್ತು 2 ವಿಷಯ ಇಟ್ಕೊಂಡು ಹೋರಾಟಕ್ಕೆ ಬಂದಿದ್ದು. ಒಂದು, ಮೈಕ್ರೋ ಫೈನಾನ್ಸ್ ಇಸ್ ಮೇನ್ ಸಬ್ಜೆಕ್ಟ್. ಇಲ್ಲಿ DC ಆಫೀಸಿಗೆ ಹೋಗ್ತೇವೆ. ನಮಗಿರೋದು ನಮ್ಮ ಹಳ್ಳಿ ಒಳಗೂ ದೊಡ್ಡ ಮಟ್ಟದಲ್ಲಿ ಮೈಕ್ರೋ ಫೈನಾನ್ಸ್ ಇಂದ ಸಾಲ ತಗೊಂಡಾರ, ವಾರಕ್ಕೊಮ್ಮ ರೊಕ್ಕ ಕಟ್ತಾರ. ಬಟ್ ನಮಗ ಉದ್ಯೋಗ ಖಾತ್ರಿ ಒಳಗ 35,000ಕ್ಕೆ 1,000 ಕಡಿಮೆ ಹಣ ನಮ್ಮ ಅಕೌಂಟಿಗೆ ಒಂದು 100 ದಿವಸದ ಬಿದ್ರ ನಾವು ಮೈಕ್ರೋ ಫೈನಾನ್ಸ್ ಸಾಲ ತಗೊಳ್ಳುವ ಅಗತ್ಯ ಇಲ್ಲ. ನಮಗೆ ರೊಕ್ಕ ಇಲ್ಲ, ಬ್ಯಾಂಕ್ಲಿನೂ ಸಾಲ ಕೊಡಲ್ಲ, ನಾವು ಕೂಲಿನೂ ನಮಗೆ ಕೊಡಲ್ಲ. ಮತ್ತು ಪ್ರೈವೇಟ್ ಮೈಕ್ರೋ ಫೈನಾನ್ಸ್ ದವರು ನಬಾರ್ಡ್ನಲ್ಲಿ RBIದಲ್ಲಿ ರಿಜಿಸ್ಟ್ರೇಷನ್ ಆಗ್ಲಾರ್ದಂತ ಸಂಘಗಳದಾಗ ನಾವು ಸಾಲ ತಗೊಂಡು ಹೈರಾಣಿಗೆ ಬೀಳ್ತೀವಿ. ನಾವು ಆಕ್ಚುಲಿ ನಗರ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ತರಲಿ ಅಂತ ಡಿಮಾಂಡ್ ಇಟ್ಟಿವಿ. ಅದು ಮುಂದಿನ ದಿನದ ಮಾತು. ಆದ್ರೆ ಇವತ್ತು ನಾವು ನಿಮ್ಗ ಇಷ್ಟು ಸಮಸ್ಯೆಗಳು ಗೊತ್ತಿದ್ದೆವು ಆಲ್ರೆಡಿ. ಕೆಲವು ಹಳ್ಳಿ ಮಾತ್ರ, ಇನ್ನಷ್ಟು ಹಳ್ಳಿಗಳು ನಮ್ಮಲ್ಲಿ ಬಂದು ಇನ್ನು ಬರ್ಸಿಲ್ಲ. ಬೇರೆ ಬರ್ಲಿಕ್ಕೆ ಅಂದಿದೆ ಹರ. ಬಟ್ ಅದೆಲ್ಲ ಡೀಟೇಲ್ ಅನ್ನ ನಿಮಗೆ ಕೊಡ್ತೀವಿ. ಒಂದು ಮೀಟಿಂಗ್ ಅನ್ನ ನೀವು ಕರಿಬೇಕು. ಬಟ್ ತಕ್ಷಣ ಎಷ್ಟು ಊರುಗಳದ್ದು ಹೇಳಿದೆವು ಅಷ್ಟು ಸಮಸ್ಯೆಗಳಿಗೆ ನೀವು ಅಡ್ರೆಸ್ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಸರ್, ಎಕ್ಸಾಂಪಲ್ 2 ಹಳ್ಳಿ ಮಾತ್ರ ನಾನು ನಿಮಗೆ ಹೇಳ್ತೀನಿ. ಒಂದನೇದಾಗಿ ಚಿತ್ತಾಪುರ ತಾಲೂಕಾ ಹೊನಗುಂಟ ಗ್ರಾಮ ಪಂಚಾಯತ್ ಕಡೆಹಳ್ಳಿಯವ್ರು ಬಂದಿರಲ್ಲ, ಭಾಳ ಊರ್ದವ್ರು ಬಂದಿರಿ. ಎಲ್ಲ ಊರ್ದು ನಾನು ಇಲ್ಲಿ ಹೆಸರು ಎತ್ತಲ್ಲ, ಅದ್ರೊಳಗೆ ಬರ್ದಿದ್ದೆವು. ಸರ್ ನೋಡ್ಕೊಳ್ತಾರ ಅವೆಲ್ಲ. ಕಡೆಹಳ್ಳಿ ಊರೊಳಗ ಉದ್ಯೋಗ ಖಾತ್ರಿ ಬಂದಾಗಿಂದ ಇಲ್ಲಿಯ ತನಕ ಒಂದೇ ಒಂದು ಕೆಲಸ ಕೊಟ್ಟಿ. ಉದ್ಯೋಗ ಖಾತ್ರಿ ಬಂದಾಗ 15 ವರ್ಷದ ಹಿಂದೆ ತನಕ ಕೆಲಸ ಕೊಟ್ಟಾರ. 15 ವರ್ಷ ಅಲ್ಲ ಸುಜಾತ, 12 ವರ್ಷದ ಹಿಂದೆ. 12 ವರ್ಷದಿಂದ ಇಲ್ಲಿ ತನಕ ಒಬ್ಬರಿಗೂ ಕೆಲಸ ಕೊಟ್ಟಿಲ್ಲ. ಕಡೆಹಳ್ಳಿಯವರು ಬಂದಿರಲ್ರಮ್ಮ, ಒಬ್ಬರಿಗೆ ಕೆಲಸ ಕೊಟ್ಟಿಲ್ಲ. ನಾವು ಸರ್ ಅಲ್ಲಿ ನಮ್ಮ ಅಂಗನವಾಡಿ ಟೀಚರ್ ಇದ್ದಾರ, ಇದು ಕಾಯ್ದೆ ಅದ. ದಯವಿಟ್ಟು ನಿಮ್ ಬಿಡುವಿನ ಸಮಯ ಸಾಯಂಕಾಲ 5ರಿಂದ 6 ಜನರಿಗೆ ಕೂಡಿಸ್ಕೊಂಡು ನೀವು ಉದ್ಯೋಗ ಖಾತ್ರಿ ಮಾಹಿತಿ ಕೊಡ್ರಿ ಅಂತ ನಾವು ಹೇಳಿದ್ದೀವಿ. ನೀವು ಸಹ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ತೀನಿ. ಅವ್ರು ತಮ್ಮ ಕೆಲಸ ಮಾಡಿದ್ದಲ್ಲದೆ ಜನರಿಗೆ ಕೂಡಿಸ್ಕೊಂಡು ಉದ್ಯೋಗ ಖಾತ್ರಿಗೆ ಅಪ್ಲಿಕೇಶನ್ ಹಾಕ್ಸ್ಯಾರ. ಫಾರ್ಮ್ ನಂಬರ್ 6 ಕೊಟ್ಟಿದ್ದೆವು, ಫಾರ್ಮ್ ನಂಬರ್ 1 ಕೊಟ್ಟಿದ್ದೆವು. 23 ದಿನ ಆಯ್ತು ಕಡೆಹಳ್ಳಿಯಲ್ಲಿ ನಾವು ಅರ್ಜಿ ಕೊಟ್ಟು. 173 ಜನರ ಲಿಸ್ಟ್ ನಾವು ಕೊಟ್ಟಿದ್ದೆವು ಅಂತ ಹೇಳಿದ್ರು. ಆದ್ರೆ 43 ಜನರು ಸ್ಕ್ರೂಟಿನಿ ಮಾಡಿದಾಗ 23 ಜನರನ್ನು ಮಾತ್ರ ಕ್ಲಾರಿಟಿ ಬಂತು. ಇನ್ನು 9 ಜನರು ಕೊಡ್ತೀವಿ ಅಂತ ಹೇಳಿದ್ರು. ಮೊನ್ನೆ 23 ಜನರದ್ದು ಆದ್ರೂ ಮೊದಲು ಎಣ್ಣೆ ಮಾಡಿ ತೆಗೀಲಿ ಅಂತ ಆಗ್ರಹ ಮಾಡಿದೆವು. ಅವ್ರು ತೆಗೆದ್ರು, ಮೊನ್ನೆ ಕೆಲಸ ಸ್ಟಾರ್ಟ್ ಮಾಡಿದ್ರು. ಬಟ್ ಪ್ರಾಬ್ಲಮ್ ಏನಂದ್ರ ಕಂಪ್ಯೂಟರ್ ಆಪರೇಟರ್ಗೆ ಕಳೆದ 1 ವರ್ಷದಿಂದ ಪೇಮೆಂಟ್ ಇರಲಾರ್ದೇನೆ ಅವ್ರು ಬಂದು ಕೆಲಸ ಮಾಡಬೇಕು ಅಂದ್ರೆ ಹೌ ಇಟ್ ಇಸ್ ಪಾಸಿಬಲ್ ನಂಗೆ ಗೊತ್ತಿಲ್ಲ. PDO ಅವರಿಗೆ 2-3 ಗ್ರಾಮ ಪಂಚಾಯತ್ ಜವಾಬ್ದಾರಿ ಅದ, ಒಂದೇ ಊರದ ಏನ್ರಿ ನಮಗ ಅಂತ ಅವ್ರು ಕೇಳ್ತಾರ. ಅಂದ್ರೆ ಉದ್ಯೋಗ ಖಾತ್ರಿ ಜಾರಿ ಅನುಷ್ಠಾನ ಮಾಡ್ಲಿಕ್ಕಿರುವಂತ ಹರ್ಡಲ್ಸ್ಗಳ ಬಗ್ಗೆ ನಮಗಲ್ಲಿ ಮನನ ಆಯ್ತು. ಸೊ ಹಾಗಾಗಿ ನಾವು ಇದರಲ್ಲಿ ಆಗ್ರಹ ಮಾಡೋದು ಏನಂದ್ರ, ಆ ಸಮಸ್ಯೆಗಳನ್ನ ನೀವು ಪರಿಹರಿಸ್ರಿ, ಪೇಮೆಂಟ್ ಆಗಿಲ್ಲ ಅಂದ್ರೆ ಮಾಡಿಸ್ರಿ, ಮತ್ತು ಅವ್ರ ಸಮಸ್ಯೆ ಏನಂದ್ರೆ ಕೇಳಿ. ಬಟ್ ಕಡೆಹಳ್ಳಿಯಲ್ಲಿ 12 ವರ್ಷದಿಂದ ಒಂದೇ ಒಂದು ಕೆಲಸ ಕೊಡ್ಲಾರ್ದದಲ್ಲ, ಇದು ನನಗೆ ಕ್ರೈಮ್ ಅಂತ ಅನ್ನಿಸ್ತು. ಅದು ಒಂದು ಊರಲ್ಲ, ಇನ್ನೂ ಒಂದು ಹಳ್ಳಿ ಹೇಳಿದ್ರು. ಸಾಬಮ್ಮ ಯಾವ ರಾಮಪುರ ಹಳ್ಳಿ, ಯಾವ ಚಿತ್ತಾಪುರ ತಾಲೂಕಾ, ಹೌದಾ? ಅದೇ ಗ್ರಾಮ ಪಂಚಾಯತ್. ಇವತ್ತಿನ ಕೆಲಸ ಇಲ್ಲ ಸರ್, ಒಬ್ಬರಿಗೂ ಇಲ್ಲ. ಒಂದು ದಿವಸ ಅವರಿಗೆ ಡಂಗುರ ಹೊಡೆದು ಕರೆದು ಎಲ್ಲಿ ಯಾವ್ಯಾವ ಸಂಘಗಳಿದಾವಂತ ಕರೆದು ಅರ್ಜಿ ಹಾಕ್ರಿ, ನಿಮ್ ಜಾಬ್ ಕಾರ್ಡ್ ಕೊಡ್ತೀವಿ. 15 ವರ್ಷದಿಂದ ಜಾಬ್ ಕಾರ್ಡ್ ಮುಳುಗೋಗ್ಬಿಟ್ಟಾವ. ಇಲ್ಲ, ಈಗ ಕೆಲಸನೇ ಇಲ್ಲ. ಇಂಥ ಬರಗಾಲದ
ಸಂದರ್ಭದೊಳಗ ನಮ್ಮ ಜನ ಮೈಕ್ರೋ ಫೈನಾನ್ಸ್ ಸಿಸ್ಟಮ್ ಅಲ್ಲಿ ಸಾಲ ತಗೊಂಡು ಅವ್ರು ಸಾಯುವಂತ ಸ್ಥಿತಿ ನಿರ್ಮಾಣ ಆದಾಗ ನಮ್ಮ ಕೈಗೆ ಬರಬೇಕಾದಂತ ಉದ್ಯೋಗ ಖಾತ್ರಿಯು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್ ಮಾತ್ರ ಇವೆರಡು ಹಳ್ಳಿ, ಇನ್ನು ನಮ್ದೊಂದು ದೊಡ್ಡ ಪಟ್ಟಿ ಒಂದು ವಾರದಲ್ಲಿ ಬರ್ತದ ಸರ್. ಇದನ್ನು ಇಟ್ಕೊಂಡು ದಯವಿಟ್ಟು ನೀವು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಮೊಗಕ್ಕೆ ಆಳಂದ ಹಳ್ಳಿ ಸರಗರ ಸುಮಾರು ಊರುಗಳು ಬಂದರ. 2 ಊರುಗಳದಂತೂ ಇಲ್ಲಿ ಹಾಗರಿಗೂ ನಮ್ಮ ಅಜಾಪುರ್, ಆಮೇಲೆ ಪಾಳ ಅಜಾಪುರ್ ಮೇನ್ 150 ರೂಪಾಯಿ ಕೂಲಿ ಹಾಕ್ಯಾರ ಸರ್. ಔಟ್ಪುಟ್ಟಿಗೆ ನಾವು ಎಂದೂ ಹಿಂದೆ ನೋಡಿಲ್ಲ. ನೀವು ನಮ್ಮ ಔಟ್ಪುಟ್ ಕರೆಕ್ಟ್ ತಗೊಳ್ರಿ, ನಮಗೆ ಕರೆಕ್ಟ್ ಪೇಮೆಂಟ್ ಹಾಕ್ರಿ. 150 140 ರೂಪಾಯಿ ಕೊಡೋದು ಅಂದ್ರೆ ಏನರ್ಥ ಅದು? ಅನೇಕ ಹಳ್ಳಿ ಒಳಗೆ ಜನ ನಮ್ಮ ದೇವದಾಸಿ ತಾಯಿಂದ ಬಂದಾರೆ ಸರ್. ಲಾಸ್ಟ್ ಪಾಯಿಂಟ್ ಅದನ್ನು ನೀವು ಅಡ್ರೆಸ್ ಮಾಡ್ರಿ. ದೇವದಾಸಿ ತಾಯಿಂದಿರೋದು 2 ಡಿಮಾಂಡ್ ಇದ್ದಾವೆ. 1ನೇ ಡಿಮಾಂಡು ಉದ್ಯೋಗ ಖಾತ್ರಿ ಕೆಲಸ ಅವರಿಗೆ ಇಮಿಡಿಯೇಟ್ ಕೊಡಬೇಕು. 2ನೇ ಡಿಮಾಂಡು ಅವರ ಸಮೀಕ್ಷೆ ಮಾಡಬೇಕು ಅಂತ ಗೌರ್ಮೆಂಟ್ ತೀರ್ಮಾನ ಮಾಡಿದ. ದಯವಿಟ್ಟು ಅಂಗನವಾಡಿಯವರ ಮೂಲಕ NGO ಬೇಡ, ಅಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತದ. ಅಂಗನವಾಡಿಯವರ ಮೂಲಕ ಇಮಿಡಿಯೇಟ್ ಸಮೀಕ್ಷೆ ಮಾಡಿ ಅವರಿಗೆ ಸೌಲಭ್ಯಗಳು ಸಿಗುವಂಗೆ ಮಾಡಬೇಕು ಅನ್ನುವ 2 ವಿಷಯ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ ಅವರು ಸಮರ್ಪಕ ಉದ್ಯೋಗ ಖಾತ್ರಿ ಕೆಲಸ ನೀಡುವ ಕುರಿತು ಸಭೆ ಕರೆದು ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಗ್ರಾಫ್ಸ್ ಕೆಲವೊಂದು ಪಟ್ಟಿಗಳು ಬಂದಿವೆ. ಸುಮಾರು 10 ಪಂಚಾಯತ್ ಮೀಟಿಂಗ್ ಮಾಡಿದ್ವಿ. ಕೆಲವೊಂದು ಕಡೆ NMR ತೆಗೆದು ಲೇಟ್ ಮಾಡ್ತಾಯಿದ್ರು. NMR ಕೂಡ ತೆಗೆದಿದ್ದಾರೆ. ಫಾರ್ ಎಕ್ಸಾಂಪಲ್ ಮಹಾಗಾಂವ್ ಹಳ್ಳಿ ಮಾಡಿದ್ದಾರೆ, ಫೋಟೋ ಕೂಡ ಕಳಿಸಿದ್ದಾರೆ. ನಾವು ಇವಾಗ ಕಡೆ ಹಳ್ಳಿ ಸಮಸ್ಯೆ ಇದೆ ಮೇಡಮ್. ನಾವು ಇವಾಗ ಮಾತಾಡಿದ್ವಿ, ಕಚೇರಿ ಚೇಂಬರಲ್ಲಿ ಮಾತಾಡ್ತಾ ಇದೆ. ಅವ್ರು ಬರ್ತಿದ್ದಾರೆ, ಅವರಿಗೆ ಮಾತಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಆ್ಯಂಡ್ ಈಗ ಏನೇನು ತಾವು ಹೆಸರು ಹೇಳ್ತೀವಿ, ಐ ಕಾಲ್ ದ PDOs, ಅವರಿಗೆ ಕೇಳ್ತೀವಿ ಯಾಕೆ ಸಮಸ್ಯೆ ಇದೆ ಅಂತ. ಬಟ್ ನಾವು ಇವಾಗ ಸಾಮಾನ್ಯವಾಗಿ ಎಲ್ಲ PDOಗೆ ಹೇಳಿ NMR ಜನರೇಟ್ ಮಾಡಬೇಕು, ಮೆಕ್ಸಮ್ PD ಜನರೇಟ್ ಮಾಡಬೇಕು. ಜೊತೆಗೆ ತಾವು ಹೇಳಿಲ್ಲ KSSಲ್ಲಿ ಕೂಡ ಲೀಡ್ ವ್ಯವಸ್ಥೆ, ಟೆಂಟ್ ವ್ಯವಸ್ಥೆ ಕೂಡ ಮಾಡೋಕ್ಕೆ ಹೇಳ್ತಾ ಇದ್ವಿ. ಆ್ಯಂಡ್ ಹೆಚ್ಚುವರಿ KSS ಡಿಮಾಂಡ್ ಇರುತ್ತೆ. ಕೆಲವೊಂದು ಕಡೆ GPನಲ್ಲಿ ಸೇಫ್ ವರ್ಕ್ ಇರಲ್ಲ, ಆವಾಗ ನಾವು ಹೆಚ್ಚುವರಿ ಎಕ್ಸೆಪ್ಟ್ ಕೂಡ ಅಪ್ರೂವ್ ಮಾಡ್ತಾ ಇದ್ದೀವಿ. ಜೊತೆಗೆ ಈಗ ನೀವು ಹೇಳಿದ ನನ್ನ ಹೆಸರು ನಾವು ಕರ್ತೀವಿ ಅವರಿಗೆ PDO ಕರೆದು ಮಾತಾಡ್ತೀವಿ. 2ನೇದು ಈಗ ಮೈಕ್ರೋ ಫೈನಾನ್ಸ್ ನಾವು ರಿಸಿಡೆನ್ಸಿಗೆ ಹೋಗ್ತೀವಿ. ಬಟ್ ನಾವು ಕೆಲವೊಂದು ಉದಾಹರಣೆಗೆ ಎಕ್ಸಾಂಪಲ್ ಹೇಳ್ಬಿಡ್ತೀವಿ, ಸಮಸ್ಯೆಗಳು ಯಾವ ಥರ ಸಮಾಧಾನ ಮಾಡಬೇಕು. ಈಗ ಇಲ್ಲಿ ಇರುವ ಮಹಿಳೆಯರು ಭಾಳ ಜನ SHG ಮೆಂಬರ್ ಇಲ್ಲ. ಎಷ್ಟು ಜನ ಇದ್ದೀವಿ ಮೆಂಬರ್? ಹಾಗಾಗಿ ದಯವಿಟ್ಟು ತಾವು ಕೆಲಸ ಮಾಡಿ, ತಾವು ಎಲ್ಲದು ನಮಗೆ ಹೆಸರು ಕಲೆಕ್ಟ್ ಮಾಡಿ ಇವತ್ತು ಕೂಡ ತಾವು ನಮ್ಮ NRLM ಸಂಜೀವಿ ಯೋಜನೆಗಳಲ್ಲಿ SHG ಮೆಂಬರ್ ಆಗ್ಬಿಡಿ. SHG ಮೆಂಬರ್ ಆಗಿಬಿಟ್ರೆ ಪ್ರತಿಯೊಂದು SHGಗೆ ರಿವಾಲ್ವಿಂಗ್ ಫಂಡ್ ಮತ್ತು CIF ಫಂಡ್ ಸಿಗತ್ತೆ. ರಿವಾಲ್ವಿಂಗ್ ಫಂಡ್ ಸುಮಾರು 1 ಲಕ್ಷ ಸಿಗತ್ತೆ, CIF ಫಂಡ್ 1.5 ಲಕ್ಷ ಸಿಗತ್ತೆ. ಹಾಗಾಗಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗೆ ಡಿಪೆಂಡ್ ಮಾಡೋಕ್ಕೆ ಪರಿಸ್ಥಿತಿ ಇರಲ್ಲ. ನನಗೆ ಒಂದು ಅವಕಾಶ ಇದೆ. ಜೊತೆಗೆ ದಯವಿಟ್ಟು ಎಲ್ಲ ಮಹಿಳೆ ತಮ್ಮೆಲ್ಲ ಸಂಘದಲ್ಲಿ ಭಾಳ ಮಹಿಳೆಯಿದ್ದಾರೆ, ಎಲ್ಲರಿಗೆ ಮಾಹಿತಿ ಹೇಳಿ. ನನಗೆ ಮಾಹಿತಿ ಕೊಡಬೇಕಾದ್ರೆ ನಾವು ನಮ್ಮ NRLM ಗ್ರೂಪ್ ನಮ್ಮ ಸಂಸ್ಥೆಯಲ್ಲಿ ಹೇಳ್ಬಿಡ್ತೀವಿ. ಅವರು ತಮಗೆ ಎಲ್ಲರಿಗೆ NRLMನಲ್ಲಿ SHG ಮೆಂಬರ್ ಮಾಡೋಕ್ಕೆ ಕೆಲಸ ಮಾಡ್ತಾರೆ. ಇವತ್ತು ಕೂಡ ನಮ್ಗೆ ಅಭಿಯಾನ ನಡೀತಾ ಇದೆ. ನಮ್ಮ NRLM TPMಗಳು ಎಲ್ಲ ಮ್ಯಾನೇಜರ್ಸ್ಗಳು ಹಳ್ಳಿಯಲ್ಲಿ ಹೋಗಿ SHG ಮೆಂಬರ್ಸ್ ಸಂಖ್ಯೆ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಬಗ್ಗೆ ಭಾಳ ಅನುಕೂಲ ಆಗುತ್ತೆ. ಅದು ವಿಷಯ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಬಟ್ ನರೇಗಾ ಬಗ್ಗೆ ಮೇಡಮ್ ನಾವು ಮೀಟಿಂಗ್ ಮಾಡಿದ್ದೀವಿ. ಕೆಲವೊಂದು ತಾವು ಹೊಸ ಹಳ್ಳಿದ ಹೆಸರು ಹೇಳಿದ್ದೀವಿ. ಐ ಟಾಕ್ ಟು PDO ಅವ್ರಿಗೆ ಕರ್ತೀವಿ, ಸಮಸ್ಯೆ ಸಾಲ್ವ್ ಮಾಡ್ತೀವಿ.